ಹಲವಾರು ನಮ್ಮ ಸ್ನೇಹಿತರುಗಳಿದ್ದಾರೆ, ಹಲವಾರು ವಿಷಯಗಳನ್ನು ಮಾತನಾಡಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಯಾವೊಂದು ನಾಡಿನ ಜನತೆ 2023ರ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಟುಕೊಂಡು ಈಗಿನ ಒಂದು ಸರ್ಕಾರವನ್ನು ತಾವು ಆಶೀರ್ವಾದ ಮಾಡಿದೆ, ಅಧಿಕಾರ ಕೊಟ್ಟಿದ್ದೀರಿ. ತಮ್ಮ ಹೃದಯಕ್ಕೆ ತಾವೇ ಪ್ರಶ್ನೆ ಹಾಕೊಳ್ಳಿ. ಇವತ್ತು ದೇಶ ಯಾವ ಒಂದು ವೇಗದಲ್ಲಿ ಹೋಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಯಾವ ರೀತಿಯಲ್ಲಿ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೇವೆ. ಕೇವಲ ಒಂದು ಗ್ಯಾರಂಟಿಯ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇವತ್ತೇನು ಈ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಪ್ರತಿನಿತ್ಯ ಹೇಳ್ತಾ ಇದ್ದಾರೆ. ನಿಮ್ಮ ಕುಟುಂಬಗಳ ಬದುಕು ಏನಾಗಿದೆ ಅಂತಕ್ಕಂಥದ್ದನ್ನ ತಾವೇ ಪ್ರಶ್ನೆ ಹಾಕಿದೆ. ಇವತ್ತು 5 ಗ್ಯಾರಂಟಿಗಳ ಹೆಸರಿನಲ್ಲಿ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ಆ ಹಣವನ್ನು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕಟ್ತಾ ಇದ್ದೀರಿ. ಆ ತೆರಿಗೆ ಹಣ ಪ್ರಾಮಾಣಿಕವಾಗಿ ನಾಡಿನ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆಯಾ? ನಾವು ಯೋಚನೆ ಮಾಡಬೇಕು. ಇವತ್ತು ಯಾವೊಂದು ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ನಮ್ಮ ರೈತರು ಈ ವರ್ಷ ಅಂತೂ ಯಾವೊಂದು ಮಳೆಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಕೆಲವು ಭಾಗದಲ್ಲಿ ಬೆಳೆದಂತ ಬೆಳೆ ನಿಮ್ಮ ಕೈಗೆ ನಿರೀಕ್ಷೆ ಇಟ್ಟಿದ್ದಾಗ ದೊಡ್ಡ ಮಟ್ಟದಲ್ಲಿ ಮಳೆಯ ಅನಾಹುತಗಳಿಂದ ಬೆಳೆದಂತ ಬೆಳೆ ನಾಶ ಆಗಿದೆ. ಮತ್ತೊಂದು ಕಡೆ ನೀವು ಬಿತ್ತನೆ ಮಾಡಿದಂತ ಯಾವುದೇ ಒಂದು ಬೆಳೆ ಇವತ್ತು ಮೊಳಕೆನೇ ಹೊಡೆದಿಲ್ಲ. ಈ ರೀತಿ 2 ರೀತಿಯ ಸಮಸ್ಯೆಗಳನ್ನ ಈ ನಾಡಿನ ಜನತೆ ಮೇಲೆ ಎದುರಿಸ್ತಾ ಇದ್ದೀರಿ. ನನ್ನ ರೈತ ಬಂಧುಗಳು, ಇವತ್ತು ನಿಮ್ಮ ಕಷ್ಟಕ್ಕೆ ಈ ಸರ್ಕಾರ ಎಲ್ಲಾದರೂ ಒಂದು ಕಡೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದನ್ನ ತಾವು ಯೋಚನೆ ಮಾಡಿ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಮುಂದಿನ ವರ್ಷ, ಮುಂದಿನ 6 ತಿಂಗಳು ಯಾವ ರೀತಿ ಕಳಿಬೇಕಾಗಿದೆ. ಈಗಾಗಲೇ ಮುಂಗಾರು ಸಂಪೂರ್ಣವಾಗಿ ಮುಗಿತಾ ಬಂತು. ಇವತ್ತು ನೀವು ಬೆಳೆದಂತ ಬೆಳೆ ನಿಮ್ಮ ಕೈನಲ್ಲಿ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಸರ್ಕಾರ ಏನು ನಿಮ್ಮ ನೆರವಿಗೆ ಬಂದಿದೆ. ಇವತ್ತು ಈ ಕಳೆದ 7 ತಿಂಗಳಲ್ಲಿ 6 ತಿಂಗಳಲ್ಲಿ ಸುಮಾರು 750ಕ್ಕೂ ಹೆಚ್ಚಿನ ರೈತ ಕುಟುಂಬಗಳಲ್ಲಿ ಪುನಃ ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ. ಹಲವಾರು ಕುಟುಂಬಗಳಲ್ಲಿ ಮತ್ತೆ ರೈತ ಕುಟುಂಬಗಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವೇನಿದ್ದೀರಿ. ಯಾವುದಾದ್ರೂ ಒಬ್ಬ ಮಂತ್ರಿ ಈಗೇನೋ ಒಂದು ವಾರದಿಂದ ಮಂತ್ರಿಮಂಡಲ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಪಾಪ ಬಂದು ಕೆಲವು ಹೊಲದಲ್ಲಿ ನಿಂತ್ಕೊಂಡು ಫೋಟೋನು ತೆಗೆಸ್ಕೊಂಡು ಹೋಗೋರು. ಆದರೆ ಇವತ್ತು ಯಾವ ರೀತಿಯಲ್ಲಿ ನಿಮ್ಮ ಒಂದು ಬರಗಾಲ ಅತಿವೃಷ್ಟಿಯಿಂದ ಹೋಗಿರತಕ್ಕಂಥ ಬೆಳೆಗೆ ನೀವೇನು ಕೊಡ್ತೀವಿ ಅಂತಕ್ಕಂಥ ಈ ಸರ್ಕಾರ ಹೇಳಿದೆ. ನಾವು ತಯಾರಿದ್ದೇವೆ ಅಂತ ಹೇಳಿ ಬೆಳೆ ವಿಮೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಯಾವ ಒಂದು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಏನಿದೆ, ಆ ಬೆಳೆ ವಿಮೆ ಯೋಜನೆಯಲ್ಲೂ ಈ ರಾಜ್ಯದಲ್ಲಿ ಕೆಲವು ಮಧ್ಯವರ್ತಿಗಳನ್ನು ಇಟ್ಕೊಂಡಿದ್ದಾರೆ. ಆ ಬೆಳೆ ವಿಮೆಯನ್ನು ನೀವು ಕಟ್ಟಬೇಕಾದ್ರೆ ನೇರವಾಗಿ ನೀವು ಕಟ್ಟಿದ್ರೆ ನಿಮ್ಗೆ ಹಣ ಬರಲ್ಲ. ಈ ಮಧ್ಯವರ್ತಿಗಳ ಮುಖಾಂತರ ಈ ಹಣವನ್ನು ನೀವು ಕಟ್ಟಬೇಕಾದಂಥ ಪರಿಸ್ಥಿತಿನಲ್ಲಿ ನಿಮಗೆ ಬೆಳೆ ನಷ್ಟ ಆದಾಗ ಹಣ ಕೊಡಬೇಕಾದ್ರೆ ನಿಮಗೆ ಅರ್ಧಕ್ಕರ್ಧ ಹಣ ನಿಮ್ಮ ಕೈ ಬರ್ತದಿಲ್ಲ. ಬೆಳೆ ವಿಮೆ ಹಣ ದೊರಕ್ತಾ ಇಲ್ಲ. ಹಲವಾರು ಭಾಗದಲ್ಲಿ ಈ ಸಮಸ್ಯೆಗಳಿದೆ. ಅದಷ್ಟೇ ಅಲ್ಲ, ನಿಮ್ಮ ಪಕ್ಕದ ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಯಾದಗಿರಿ ಇರ್ಬೋದು, ಕಲಬುರಗಿ ಇರ್ಬೋದು, ಈ ಭಾಗದಲ್ಲಿ ರೈತರು ಇವತ್ತು ಗುಳೆಗೆ ಹೋಗ್ತಾ ಇದ್ದಾರೆ. ಯುವಕರು ಬೇರೆ ಬೇರೆ ಕೆಲಸ ಹುಡುಕೊಂಡು ಗುಳೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಈ ಸರ್ಕಾರದ ಕಾರ್ಯಕ್ರಮಗಳಿಂದ ನಿಮ್ಮ ಬದುಕಿಗೆ ನಾವು ಶಕ್ತಿ ತುಂಬ್ತೀವಿ ಅಂತ ಎಲ್ಲಾದರೂ ಹೇಳಿದ್ದಾರೆ. ದಯವಿಟ್ಟು ಯೋಚನೆ ಮಾಡಿ. ಇವತ್ತು ನಮ್ಮ ಬಂಡಪ್ಪನವರು ಕೂತಿದ್ದಾರೆ ಇಲ್ಲಿ. 2006ನೇ ಇಸ್ವಿ ಬಿಜೆಪಿ ಮತ್ತು JDS ಪಕ್ಷದ ವತಿಯಿಂದ ನಾವು ಸರ್ಕಾರ ಮಾಡಿದ್ವಿ. ಬೀದರ್ನಲ್ಲಿ ಒಂದು ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಏನಾಗಿತ್ತು, ಆ ಕುಟುಂಬಕ್ಕೆ ಸಾಂತ್ವನ ಹೇಳಿಕೆ ನಾನು ಹೋದಂಥ ಸಂದರ್ಭದಲ್ಲಿ ಬೀದರ್ನಲ್ಲಿ ನಮ್ಮ ರೈತರು ಬೆಳೆದಂಥ ಕಬ್ಬು ಒಣಗಿ ನಿಂತಿತ್ತು. ಜೊತೆಗೆ ನಮ್ಮ ರೈತರು ಬೆಳೆದಂಥ ಕಬ್ಬನ್ನ ಕಾರ್ಖಾನೆ ಮಾಲೀಕರು ಕೊಂಡ್ಕೊಳ್ಳಿಕ್ಕೆ ಅವತ್ತು ಸಮಸ್ಯೆಗಳಾಯಿತು. ಆ ಸಂದರ್ಭದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ಒಂದು ಘೋಷಣೆ ಮಾಡಬೇಕು. ಯಾವ ರೈತರು ಸಂಕಷ್ಟದಲ್ಲಿದ್ದೀರಿ. ಅದಷ್ಟೇ ಅಲ್ಲ, ನೀವು ಬೆಳೆದಂಥ ಕಬ್ಬನ್ನು ಮಾರಾಟ ಮಾಡಲಿಕ್ಕೆ ಆಗದೇ ಇದ್ದಾಗ 250 ಕೋಟಿ
ಸಹಾಯಧನವನ್ನ ನೀವು ನನ್ನ ಮುಂದೆ ಅರ್ಜಿ ಕೊಡದೇ ಇದ್ರು ನಿಮ್ಮ ಬದುಕಿಗೆ ದಾರಿ ಮಾಡಿಕೊಟ್ಟೆ. ಈ ರೀತಿಯ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ನಾವೇನು ತಂದಿದ್ದೇವೆ. 2018ರಲ್ಲಿ ಯಾವೊಂದು ರೈತರು ಸುಮಾರು 3,000ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಆತ್ಮಹತ್ಯೆಗಳಾಗಿತ್ತು. ನಾನು ಸಂದರ್ಭದಲ್ಲಿ ಘೋಷಣೆ ಮಾಡಿದೆ, ನಮ್ಮ ಪಕ್ಷಕ್ಕೆ ನೀವು ಅಧಿಕಾರ ಕೊಟ್ಟರೆ ರೈತರ ಸಾಲ ಮನ್ನಾ ಮಾಡ್ಕೊಡ್ತೀನಿ ಅಂತ. ಆಗ ಬೇರೆ ಪಕ್ಷದವರು ಹೇಳಿದ್ರು, ಕುಮಾರಸ್ವಾಮಿ ಏನು ಮುಖ್ಯಮಂತ್ರಿ ಆಗ್ತಾನೆ, ಅವ್ರ ಪಕ್ಷಕ್ಕೆ ಅಧಿಕಾರ ಹೇಗೆ ಕೊಡ್ತಾರೆ ಜನ, ಇದು ಸುಳ್ಳು ಹೇಳ್ತಾರೆ, ನಂಬೇಡಿ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.